ಗುಡ್ ಮಾರ್ನಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ. ಫೈನಲಿ ವ್ಲಾಗ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಯಾಕಪ್ಪ ಅಂದರೆ 2 ರೀಸನ್ಸ್. ಒಂದು, ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನಾನು ಬೆಂಗಳೂರಿಂದ ನಮ್ಮ ತಾಯಿ ಅನ್ನಪೂರ್ಣೇಶ್ವರ ಕಡೆ ಹೋಗ್ತಾ ಇರೋದು. ಎಸ್, ಗೊತ್ತಾಯಿತು ಅನಿಸುತ್ತೆ, ಹೊರನಾಡು ಸೈಡ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ರೀಸನ್ ನಾನು ಮುಂದೆ ಜರ್ನಿಲಿ ಹೇಳ್ತೀನಿ. ಸುಮಾರು ಟ್ರಿಪ್ ಹೋಗಿರೋ ಪ್ಲೇಸಸ್ಗಳ ವೀಡಿಯೋಸ್ ಫೋಟೋಸ್ನೆಲ್ಲ ನೋಡಿರ್ತೀರಾ, ಆದರೆ ನಾನು ಹೋಗಿರೋ ಜರ್ನಿ ಯಾವ ಥರ ಇತ್ತು ಅಂತ ನಿಮಗೆ ತೋರಿಸ್ಬೇಕನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೋ ಥರ ವಿಡಿಯೋ ಮಾಡಿದ್ದೀನಿ ಅಂತ ಅನ್ಕೊಂತ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನಂಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಸೊ ಎಲ್ಲರೂ ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡ್ತಿದ್ದೀರಾ, ಟೈಮ್ ಬಂದು 4:52 ಆಗಿದೆ. ನಾನಂತೂ ಫುಲ್ ಎಕ್ಸೈಟೆಡಲ್ಲಿದ್ದೀನಿ. ಗುರುಗುಂಟೆಪಾಳ್ಯ ರೀಚ್ ಆದೆ. ಇವತ್ತು ಇನ್ನೊಂದು ಫುಲ್ ಖುಷಿ ವಿಚಾರ ಏನಪ್ಪ ಅಂದರೆ ಸ್ಯಾಲ್ರಿ ಡೇ. ಗುರುಗುಂಟೆಪಾಳ್ಯದಿಂದ ನೆಲಮಂಗಲ ಸೈಡ್ ಹೋಗ್ತಾ ಇದ್ದೀನಿ. ಯಾವುದಕ್ಕೂ ಇರಲಿ ಅಂತ ಮ್ಯಾಪ್ ಆನ್ ಮಾಡಿಕೊಂಡೆ. ಆಗ ಮ್ಯಾಪ್ ಹೇಳಿದ್ದು ಹಾಸನ್ ಹೈವೇ ಕಡೆ ಗಾಡಿ ಹೇಳ್ಕೊಂಡೆ ನೋಡ್ರಿ. ಮನೆ ಬಿಟ್ಟು 1 ಅವರ್ ಆಯಿತು. ಈಗ ಇನ್ನು ನೆಲಮಂಗಲ ಟೋಲ್. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ಅನ್ಕೊಂಡೆ. ಲಾಂಗ್ ಡ್ರೈವ್ ಅಂದಮೇಲೆ ಈ ಥರ ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಾಗತ್ತೆ. ಆ್ಯಂಡ್ ಗಾಡಿಗೂ ಬಾಡಿಗೆ ರೆಸ್ಟ್ ಸಿಕ್ಕಂಗೂ ಆಗುತ್ತೆ. ಹಾಂ, ಟೀ ಕೊಡಿ. ಈ ಥರ ಬೆಳಗ್ಗೆ ಟೀ ಕುಡಿಯೋದ್ರಲ್ಲಿ ಏನೋ ಮಜಾ ಇದೆ. ನಿಮ್ಗೇನು ಇಷ್ಟ ಕಮೆಂಟಲ್ಲಿ ತಿಳಿಸಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಮರ್ಯಾದಿನೇ ಇಲ್ಲ ಗುರು. ಈಗ ಆಲ್ರೆಡಿ 1 ಅವರ್ ಆಯಿತು, ಇನ್ನು ನೆಲಮಂಗಲದಲ್ಲೇ ಇದ್ದೀನಿ. ನೋಡ್ತಾ ಇದ್ದೀರಾ, ಟೈಮ್ ಬಂದು 6 ಆಗ್ತಿದೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಇನ್ನು ನಮ್ಮ ಪ್ರಯಾಣ ತುಂಬಾ ಇದೆ. ಸೊ ಈಗ ಹಾಸನ್ ಹೈವೇ ಬಿಟ್ಟು ತರೀಕೆರೆ ರೋಡ್ಗೆ ಹೋಗ್ಬೇಕು ನಾನು. ಯಾಕಪ್ಪ ಇವನು ಹಾಸನ್ ಮೇಲೆ ಹೋಗದೆ ಡೈರೆಕ್ಟಾಗಿ ತರೀಕೆರೆ ಮೇಲೆ ಹೋಗ್ತಿದ್ದಾನೆ ಅಂದರೆ ಮುಂದೆ ಗೊತ್ತಾಗುತ್ತೆ ನಿಮಗೆ. ಬಾ ನುಗ್ಲಿ ಬನಾನ ಬೇಡ, ನುಗ್ಗಿಸ್ರಿ ಹಾಸನ್ ಹೈವೇಯಿಂದ ಸ್ವಲ್ಪ ಗಾಡಿನ ರೈಟಿಗೆ ಎಳ್ಕೊಂಡ್ರೆ ನಮಗೆ ತುರುವೇಕೆರೆ ರೋಡ್ ಸಿಗುತ್ತೆ. ಸೊ ಅಲ್ಲಿಂದ ತರೀಕೆರೆಗೆ ಹೆಂಗೆ ಹೋಗೋದು ಸೀರಿಯಸ್ಲಿ ಗೊತ್ತಿಲ್ಲ. ಮ್ಯಾಪ್ ಹಾಕೋಣ ಬನ್ನಿ. ಸೊ ನಾವೀಗ ಹಾಸನ್ ಮೇಲೆ ಹೋಗಲ್ಲ. ತುರುವೇಕೆರೆ, ತಿಪ್ಟೂರು, ಅರಸೀಕೆರೆ, ಕಡೂರು ಆದಮೇಲೆ ತರೀಕೆರೆ. ತುರುವೇಕೆರೆ ರೋಡ್ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವ ಕಡೆ ನೋಡಿದರೂ ಫುಲ್ ಗ್ರೀನರಿನೇ. ಈಗ ತುರುವೇಕೆರೆಗೆ ಬಂದಾಯಿತು. ಆದರೂ ಜರ್ನಿ ತುಂಬ ಸ್ಲೋ ಅನಿಸ್ತಿದೆ. ಪರವಾಗಿಲ್ಲ, ದೊಡ್ಡವ್ರು ಹೇಳಿದ್ದಾರೆ ನಿಧಾನವೇ ಪ್ರಧಾನ. ನೀವು ಅಷ್ಟೇ ಗಾಡಿನ ನಿಧಾನವಾಗಿ ಓಡಿಸಿ, ಯಾಕಂದರೆ ಸ್ಪೀಡ್ ಥ್ರಿಲ್ಸ್ ಆ್ಯಂಡ್ ಆಲ್ಸೋ ಕಿಲ್ಸ್. ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಮುಂದೆ ಏನಾದರೂ ಸಿಗುತ್ತಾ ನೋಡೋಣ. ಅಣ್ಣ, ತಿಂಡಿ ಐತಾ? ಹಾಂ, ಇಡ್ಲಿ 1 ಪ್ಲೇಟ್ ಕೊಡಿ. ಅಲ್ಲ, ಇಲ್ಲೇ. ಏನಣ್ಣ? ಹಾಂ, ಬೆಂಗಳೂರಿಂದ. ಈ ಕಡೆ ಕುದುರೆಮುಖ. ಹಾಂ, ಮಳೆ ಸಿಕ್ಕಾಪಟ್ಟೆ ಇವಾಗ ಹಾಸನಿಂದ. ಹೌದೌದು, ಮಳೆ ಇವಾಗ. ಏನಣ್ಣ? ಮಳೆಗಾಲದಲ್ಲಿ ಹೋಗ್ತಿದ್ರ ಅಲ್ಲಿ ಇದೇ ಟೈಮಿಗೆ ಚೆನ್ನಾಗಿರುತ್ತಂತಾರ, ಅದಕ್ಕೆ ನೋಡಕ್ಕೆ. ಹಾಂ, ಅಯ್ಯೋ, ಮಳೆಗಾಲದಲ್ಲಿ ಸೆಕೆಂಡ್ಗಳಲ್ಲಿ ಕುದುರೆಮುಖ. ಚಾರ್ಮುಡಿ ಘಾಟ್ ಯಾಕಡೆ ಬರೋದು? ಚಾರ್ಮಡಿ ಘಾಟು ಹಿಂಗ್ ಬರುತ್ತೆ. ಎಲ್ಲಿಗೆ ಹೋಗ್ತಾ ಬರೋದು? ಹಿಂಗಾದ್ ಬರ್ಬೇಕು. ಅಲ್ಲಿ ಇದು ಅಂತದಪ್ಪ ಜಾಗ ಮೇಲೆ ಅದು ಬಂದು ಸಿಗುತ್ತೆ. ಈಗ ನಾನು ತರೀಕೆರೆಗೆ ಹೋಗ್ಬೇಕು. ರಾಮಬೆಳಗೊಳ ಫಸ್ಟ್ ತರೀಕೆರೆ. ತರೀಕೆರೆಯಿಂದ ಆ ಕಡೆ ಹೊರನಾಡು. ಅಲ್ಲಿಂದ ಬಂದ್ರೆ ಘಾಟ್ ಅದೇ ಸಿಗುತ್ತೆ. ಅದೇನಾ ಚಾರ್ಮಡಿ ಘಾಟ? ಹೊರನಾಡು ಬೈದ್ರೆ ಟೊಮೆಟೊ ಘಾಟ್. ಹಾಂ ಹಾಂ ಹಾಂ. ಇದು ಕಳಸ. ಕಳಸ ಅವೆಲ್ಲ ಸಿಗ್ತಾವ. ಅವೆಲ್ಲ ನೋಡ್ಕೊಂಡು ಈ ಕಡೆಯಿಂದ ಹೋಗ್ತಲ್ಲ ಕಳಸ ಸಿಗ್ತವೆ. ಆ ಕಡೆ ಹೋಗ್ಬೇಕಾದ್ರೆ ಕಳಸ ಸಿಗ್ತವೆ. ಇದು ಎಂತದಪ್ಪ, ಹೊರನಾಡಿಂದ ಇದು ಬರ್ಬೇಕಾದಾಗ ಅಲ್ಲಿಂದ ಬಂದು ಹಿಂಗೆ ರೈಟಿಗೆ ತಿರುಗಿ ಅಂದ್ರೆ ಇದೈತೆ ಚೆಕ್ ಪೋಸ್ಟ್. ಅಲ್ಲಿಂದ ಬಂದ್ಬಿಟ್ರೆ ಚಡ್ಮುರಿ ಘಾಟು. ಚಡ್ಮುರಿ ಘಾಟು. ಸೆಕೆಂಡ್ ರೀಸನ್ ಆಮೇಲೆ ಹೇಳ್ತೀನಿ ಅಂದೆ ಅಲ್ವಾ. ಏನಪ್ಪ ಅಂದರೆ ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮ PU ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಿರೋದು, ಅದನ್ನು ಬೈಕಲ್ಲಿ. ಸೊ ಇದು ಸ್ವಲ್ಪ ಸ್ಪೆಷಲ್. ಸೊ ಈಗ ಅರಸೀಕೆರೆ ಬೈಪಾಸಲ್ಲಿದ್ದೀವಿ. ಇನ್ನೂ ತರೀಕೆರೆಗೆ 60 ಕಿಲೋಮೀಟ್ರ್ ಇದೆ, 60-65 ಕಿಲೋಮೀಟ್ರು. ಇನ್ನೂ ಒಂದೂವರೆ ತಾಸು ಆಗುತ್ತೆ. ಆ್ಯಕ್ಚುಲಿ ನಾನೇ ಫಸ್ಟ್ ಮನೆ ಬಿಟ್ಟರು. ಅವ್ರು ನನಗಿಂತ 1 ತಾಸು ಆದಮೇಲೆ ಮನೆ ಬಿಟ್ಟರು. ಅವರೇ ಫಸ್ಟ್ ರೀಚ್ ಆಗಿ ತರೀಕೆರೆಯಲ್ಲಿ ವೇಟ್ ಮಾಡ್ತಾ ಇದ್ದಾರೆ.
ಸೊ ನಂದು ಯಾಕಪ್ಪ ಲೇಟು ಅಂದರೆ ಈ ಥರ ಮಧ್ಯದಲ್ಲಿ ಬ್ರೇಕ್ಸ್ ಅಂತೂ ತುಂಬ ತಗೊಂಡ್ಬಿಟ್ಟೆ. ವೆಲ್ಕಮ್ ಟು ತರೀಕೆರೆ. ಸೊ ಈಗ ಹೋಗಿ ಎಲ್ಲರೂ ಮಾತಾಡ್ಸೋಣ. ಸೊ ಒಂದು MT ಒಂದು ಹಿಮಾಲಯನ್ ತೊಗೊಂಬಂದವ್ರೆ. ಹಾಯ್ ಗೈಸ್, ನೈಸ್ ಟು ಮೀಟ್ ಯು. ತೊಂದರೆ ಹಾಯ್ ಬ್ರೋ. ಹಾಯ್ ಬ್ರೋ. ಅದಕ್ಕೆ ಬ್ರೋ ಇದೆಲ್ಲ. ನಮಸ್ಕಾರ ಗಾಂಡು. ಎಷ್ಟು ಗಂಟೆಗೆ ಬಿಟ್ಟಿದ್ದು ನೀವು? 6-5 ಗೊತ್ತಿತ್ತು ನಿಮ್ಮ ಕತೆ ಆಗಲ್ಲ ಅಂತ. ನೀನು ಫೋನ್ ಮಾಡಿ ಒಂದು ಆದ್ಮೇಲೆ ನಾನಿದ್ದೀನಿ. ಹಾಂ, ನಮ್ಮ ಗಾಡಿಗೆ ಎಣ್ಣೆ ಹಾಕ್ಸಿ ಭದ್ರಾ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ. ಈ ಡ್ಯಾಮ್ಗೆ ಬರೀ 4 ಗೇಟ್ ಇರೋದು, ಆದರೂ ಇದರ ಸ್ಟೋರೇಜ್ ಕೆಪಾಸಿಟಿ ಬಂದು 71.5 TMC. ಇನ್ನೊಂದೇನಪ್ಪ ಅಂದರೆ 39 ಮೆಗಾವ್ಯಾಟ್ ಪವರ್ ಜನರೇಟ್ ಮಾಡೋಷ್ಟು ಶಕ್ತಿ ಈ ಡ್ಯಾಮ್ಗಿದೆ. ಕ್ಲೋಸ್. ಸೊ ಇಲ್ಲಿ ಕವಿ ಮನೆನಾ? ಡ್ಯಾಮಲ್ಲಿ ನೀರಿಲ್ಲ ಅಂತ ಡ್ಯಾಮ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬೆಳಿಗ್ಗೆ ಒಂದು 90 ಕೊಡ್ಸಿರ್ಲ ಆತ ಕುಡ್ಕ ಮನೆ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕತ್ತೆ. ಏನಾಯ್ತಪ್ಪ ಇಲ್ಲಿ? ಮಳೆ ಬರುತ್ತಂತ ಫುಲ್ಲು ಗಿಕೆಟ್ನೆಲ್ಲ ತಗೊಂಡು ಬಂದಿದ್ದೆ. ನೋಡಿದರೆ ಒಂದನಿನೂ ಬೀಳ್ತಾನೆ ಇಲ್ಲ ಗುರು. ಫುಲ್ ಬಿಸಿಲು ಅಂದ್ರೆ ಫುಲ್ ಬಿಸಿಲು. ಹಾಯ್ ಬ್ರೋ. ಏನು ಬಿಡ್ದು ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹಾರಿಸ್ತಾನೆ, ಹಾರ್ತು ಅದು ಯಾವ ಲೆವೆಲ್ ಅಂದ್ರೆ ಅಂತೂ ಇಂತೂ ಮಳೆ ಬಂತು. ಥ್ಯಾಂಕ್ಸ್ ವರುಣ್ ಬ್ರೋ. ಥ್ಯಾಂಕ್ಸ್. ನೋಡಿಲಿ, ದೇರ್ ಆರ್ 2 falls. One is Chandra Chudamani Falls, another one is Nature's Falls. ನೇಚರ್ ಫಾಲ್, ನೇಚರ್ ಕಾಲ್. ನೇಚರ್ ಫಾಲ್, ಇನ್ನೊಂದು ನೇಚರ್ ಕಾಲ್. ಗುರು ನಾವೊಂದು ಫಾಲ್ಸ್ ಮಿಸ್ ಮಾಡ್ಕೊಂಡ್ವಿ. ಚೆನ್ನಾಗೈತೆ ಆದರೂ ರೋಡ್ ಸಖತ್ತಾಗೈತೆ. ಫೈನಲಿ ಬಂದಾಯಿತು. ಯಾಕೆ ಜರ್ನಿ ಲಾಂಗ್ ಅನಿಸ್ತು, ಬಟ್ ನಾವು ಬಂದಿರೋದೇ ಒಂದು 380. ಸೊ ಫೈನಲಿ ಹೊರನಾಡು ರೀಚ್ ಆದ್ವಿ. ನಮ್ಮ ಜರ್ನಿ ಹೇಗಿತ್ತು ಅಂತ ನೋಡಿದ್ರಲ್ಲ. ನಿಮ್ಗೇನಾದರೂ ನಮ್ಮ ಜರ್ನಿ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.